ಪಬ್ನಲ್ಲಿ ಮದ್ಯ ಸೇವಿಸಿ ಗಲಾಟೆ ಪ್ರಕರಣ ಸಿಸಿಬಿ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಡ್ಕರ್ ಆದೇಶ ಹೊರಡಿಸಿರೋದು. ಚಾಮುಂಡಿ ಬೆಟ್ಟದ ತಪ್ಪಲು ಜೆಸಿ ನಗರದಲ್ಲಿ ನಡೆದಿದ್ದಂತ ಗಲಾಟೆ. ಕುಡಿದ ಮತ್ತಿನಲ್ಲಿ ಪಬ್ ಕಾರ್ಮಿಕರ ಜೊತೆಗೆ ಜಗಳ. ಪುನೀತ್ ರಾಜ್ಕುಮಾರ್ ಹಾಡು ಹಾಕುವಂತೆ ಗಲಾಟೆ ಮಾಡಲಾಗಿತ್ತು. ಮೋಹನ್ ಕುಮಾರ್ ಗಲಾಟೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಚರ್ಚೆ ಆಗ್ಬಿಟ್ಟಿತ್ತು. ಅವಾಚ್ಯ ಶಬ್ದಗಳನ್ನ ಬಳಸಿ ಆವಾಜ್ ಅನ್ನ ಹಾಕಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಅಮಾನತು ಮಾಡಿ ಕಮಿಷನರ್ ಸೀಮಾ ಲಾಡ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಕೆಲವೊಂದಷ್ಟು ಲಿಮಿಟ್ಸ್ ಅಲ್ಲಿ ಇರಬೇಕಾಗತ್ತೆ. ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಜವಾಬ್ದಾರಿಗೇನು, ಹೊರಗಡೆ ನಾವು ಹೇಗಿರಬೇಕಾಗತ್ತೆ, ಅದು ನಮ್ಮ ಕೆಲಸದ ಮೇಲೆ, ನಮ್ಮ ಘನತೆ ಮೇಲೆ ಯಾವ ಥರದ್ದು ಪರಿಣಾಮ ಬೀರುತ್ತೆ ಅಂತ ಇವರು ಅರ್ಥ ಮಾಡ್ಕೊಂಡಿರಲಿಲ್ಲ. ಎಂಜಾಯ್ಮೆಂಟ್ ಎಲ್ಲ ಒಂದು ಇರಬೇಕು, ಹೌದು, ಹಾಗಂತ ನಾನು ಅಧಿಕಾರದಲ್ಲಿ ಇದ್ದೀನಿ ಅಂತನೋ ಇನ್ನೊಂದು ಮತ್ತೊಂದು ಎಲ್ಲೆಲ್ಲೋ ಹೋಗಿ ಸಾರ್ವಜನಿಕರ ಮಧ್ಯದಲ್ಲಿ ಕೂಗಾಟ, ಗಲಾಟೆ, ಕಿರ್ಚಾಟ, ಹಾರಾಟ, ಆವಾಜು ಇದ್ಯಾವುದು ಕೂಡ ನಡೆಯಲ್ಲ. ಅದು ಯಾರೇ ಆಗಿದ್ರೂ ಕೂಡ ಹಾಗೇನೆ. ಸೊ ಆ ಹಿನ್ನೆಲೆಯಲ್ಲಿ ಶಿಸ್ತಿನ ಕ್ರಮವಾಗಿ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಅವಶ್ಯಕತೆ ಇಲ್ಲ ಸರ್, ಸಾವಿರ ಮಾಡ್ಕೊಳ್ಳಿ ಸರ್. ನಾನು ಅಧಿಕಾರ ತರ್ತಾ ಇಲ್ಲ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಒಬ್ಬರು ಅಧಿಕಾರದಲ್ಲಿರುವಂಥವರು, ಇನ್ಸ್ಪೆಕ್ಟರ್ ಆದವರು ಈ ರೀತಿಯಾಗಿ ಹೊರಗಡೆ ನೆಡ್ಕೊಳ್ಳೋದು ನಿಜವಾಗ್ಲೂ ಸಾರ್ವಜನಿಕ ವಲಯದಲ್ಲಿ ಚರ್ಚೆ, ಆಕ್ರೋಶ, ಅಸಮಾಧಾನ ಕಾರಣವಾಗಿತ್ತು. ಸೊ ಇದೀಗ ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಂಡಿದ್ದಾರೆ, ಈ ಕೆಲಸ ಆಗಿದ್ದು ಎಷ್ಟು ಮಟ್ಟಿಗೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ? ಸಿಸಿಬಿ ಇನ್ಸ್ಪೆಕ್ಟರ್ ಒಬ್ರು ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಕುಡಿದಂತಹ ಅಮಲಿನಲ್ಲಿ ತನ್ನಿಷ್ಟ ಬಂದಂತೆ ವರ್ತಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಬಹಳ ಪ್ರಮುಖವಾಗಿ ಏನು ಮೈಸೂರಿನಲ್ಲಿರ್ತಕ್ಕಂಥ ಪಬ್ ಒಂದರಲ್ಲಿ ಏನು ಮದ್ಯವನ್ನ ಸೇವಿಸಲಿಕ್ಕೆ ತೆರಳಿದಂತಹ ಸಿಸಿಬಿ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಏನಿದ್ದಾರೆ, ಇವರು ಆ ಒಂದು ಮದ್ಯವನ್ನು ಸೇವಿಸಿದಂತಹ ಸಂದರ್ಭದಲ್ಲಿ ಒಂದು ಸಿನಿಮಾ ಹಾಡನ್ನು, ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡನ್ನ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿಬ್ಬಂದಿ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇವರು ಅವಾಚ್ಯ ಶಬ್ದಗಳನ್ನ ಬಳಸಿ ಅಲ್ಲಿ ಆವಾಜ್ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಆ ಒಂದು ಪಬ್ನ ಅಂದ್ರೆ ಚಾಮುಂಡಿ ಬೆಟ್ಟದ ತಪ್ಪಲಿರುವಂತಹ ಜೆಸಿ ನಗರ ಏನಿದೆ, ಅಲ್ಲಿರ್ತಕ್ಕಂತಹ ಪಬ್ನ ಮಾಲೀಕರು ಇರಬಹುದು, ಜೊತೆಗೆ ಸಿಬ್ಬಂದಿಗಳಿರ್ಬಹುದು, ಅವರೆಲ್ಲರೂ ಕೂಡ ಸಮಾಧಾನ ಪಡಿಸುವಂತಹ ಒಂದು ಪ್ರಯತ್ನ ಕೂಡ ಮುಂದಾಗ್ತಾರೆ. ಆದ್ರೆ ಸಮಾಧಾನಗೊಳ್ಳದಂತಹ ಸಿಸಿಬಿ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಏನಿದ್ದಾರೆ, ಅವ್ರ ಮೇಲೆಯೇ ಒಂದು ರೀತಿ ಅವಾಚ್ಯ ಶಬ್ದಗಳನ್ನ ಬಳಸುವ ಮುಖಾಂತರ ಅವರಿಗೆ ಅಲ್ಲಿಗೂ ಕೂಡ ಮುಂದಾಗ್ತಾರೆ. ಜೊತೆಗೆ ಆವಾಜನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇನ್ನು ಕುಡಿದ ಅಮಲಿನಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳೋದ್ರ ಜೊತೆಗೆ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಅವರ ವ್ಯವಹಾರ ಅಂದ್ರೆ ಬಿಸಿನೆಸ್ ಏನಿರುತ್ತೆ ಅದೆಲ್ಲದಕ್ಕೂ ಕೂಡ ತೊಂದರೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ5 ಕೂಡ ಸುದ್ದಿಯನ್ನು ಬಿತ್ತರಿಸಿತ್ತು. ಇದೀಗ ಆತನ ಮೇಲೆ ಈಗ ಏನು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಡ್ಕರ್ ಅವರು ಕ್ರಮವನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಆತನನ್ನ ಸಸ್ಪೆಂಡ್ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಏನು ಕುಡಿದ ಮತ್ತಿನಲ್ಲಿ ಆ ಒಂದು ಪಬ್ನಲ್ಲಿ ಇದ್ದಂತಹ ಕಾರ್ಮಿಕರ ಜೊತೆ ಜಗಳವನ್ನ ಮಾಡಿಕೊಳ್ತಾರೆ. ಅವಾಚ್ಯ ಶಬ್ದಗಳನ್ನು ಬಳಸುವ ಮುಖಾಂತರ ಅವರೆಲ್ಲರಿಗೂ ಕೂಡ ಆವಾಜ್ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಯಾರು ಕೂಡ ನನ್ನನ್ನ ಏನೂ ಮಾಡ್ಕೊಳಕ್ಕಾಗಲ್ಲ, ನಾನು ಇನ್ಸ್ಪೆಕ್ಟರ್ ಇದ್ದೇನೆ ಅಂತ ಹೇಳಿ ಅವರಿಗೆ ಆವಾಜನ್ನ ಹಾಕ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಇದರಿಂದಾಗಿ ಸಾಕಷ್ಟು ಅಲ್ಲಿದ್ದಂತಹ ಕಾರ್ಮಿಕರು ಒಂದು ರೀತಿ ತೊಂದರೆಯನ್ನ ಅನುಭವಿಸಿದ್ರು. ಜೊತೆಗೆ ಅಧಿಕಾರ ಇದೆ ಅನ್ನೋ ಒಂದು ಕಾರಣಕ್ಕೆ ತಮ್ಮ ಇಷ್ಟ ಬಂದಂತೆ ನಡೆಸ್ತಾ ಇರ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಇದೆ, ಜೊತೆಗೆ ಅಲ್ಲಿರ್ತಕ್ಕಂಥ ಪಬ್ಲಿಕ್ಗೆ ತೊಂದರೆ ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಆ ಒಂದು ಪಬ್ನಲ್ಲಿ ಇದ್ದಂತಹ ಉಳಿದಂತಹ ಗ್ರಾಹಕರು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಇದೀಗ ಆತನ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮೈಸೂರು ಕಮಿಷನರ್ ಸೀಮಾ ಲಾಡ್ಕರ್ ಅವರು ಆತನನ್ನ ಸಸ್ಪೆಂಡ್ ಮಾಡಿ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು.
ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ. ನಾನು ಪುನೀತ್ ರಾಜ್ಕುಮಾರ್ ಮಾಡಿದ್ದೆಲ್ಲ ನೀವೇ ಸುಮ್ಮನೆ ಎತ್ತಿ ಕುಣಿಸೋ ಅವಶ್ಯಕತೆ ಇಲ್ಲ ಸರ್. ಸಾವಿರ ಮಾಡ್ಕೊಳ್ಳಿ ಸರ್. ನೀವ್ ಯಾಕೆ